ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನನ್ನ ನೆಚ್ಚಿನ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಎಜುಕೇಷನ್ ವಿಷಯದಲ್ಲಿ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇಲ್ಲಿ ಎಜುಕೇಷನ್ಗೆ ಸಂಬಂಧಿಸಿದಂತಹ ಪ್ರಥಮ ಕಿರು ಪರೀಕ್ಷೆ ಅಂತ ಕರಿತೀವಿ. ಇದು ಒಟ್ಟು ಅಂಕಗಳು ಎಷ್ಟು ಅಂತಂದರೆ 40 ಅಂಕಗಳ ಪ್ರಶ್ನೆಯಾಗಿದೆ. ಎಷ್ಟೇ? 40 ಅಂಕಗಳ ಇದು ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿ. ಹಾಗಾದರೆ ಮೊದಲೇ ಪ್ರಶ್ನೆಯನ್ನು ನೋಡ್ಕೋತ ಹೋಗೋಣ. ಏನಿದೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ. ಒಂದೇದು ತರ್ಕಬದ್ಧ ಮತ್ತು ಕ್ರಮಬದ್ಧ ಆಲೋಚನಾ ಕ್ರಮವನ್ನು ಡ್ಯಾಶ್ ಎನ್ನುವರು ಅಂತ ಹೇಳಿ. ಯಾವ್ದ್ರಿ? ಚಿಂತನೆ, ವಿವೇಚನೆ, ಸೃಜನಶೀಲತೆ ಮತ್ತು ಅಭಿಕ್ಷಮತೆ ಅಂತ ಹೇಳಿ. ಯಾವ್ದ್ರಿ? ತರ್ಕಬದ್ಧ ಮತ್ತು ಕ್ರಮಬದ್ಧ ಆಲೋಚನಾ ಕ್ರಮವನ್ನು ಏನೆಂದು ಕರಿತೀವಿ? ಸಾಮಾನ್ಯವಾಗಿ ವಿವೇಚನೆ. ಯಾವುದು? ವಿವೇಚನೆ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನಸ್ಥಿತಿಗೆ ಡ್ಯಾಶ್ ಅಂತ ಹೇಳಿ. ಹೌದ್ರಿ? ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನಸ್ಥಿತಿಗೆ ವಿವೇಚನೆ, ಸೃಜನಶೀಲತೆ, ಪ್ರತ್ಯಕ್ಷಾನುಭವ ಮತ್ತು ಭಾವರೂಪಣ ಅಂತ ಹೇಳಿ. ಯಾವ್ದ್ರ ಡೆಫಿನೇಷನ್ಸ್? ಖಚಿತವಾದ ಮತ್ತು ಊಹೆಗೆ ನಿಲುಕುವಂತಹ ಮನಸ್ಥಿತಿಗೆ ನಾವೇನು ಕರಿತೀವಿ? ಪ್ರತ್ಯಕ್ಷಾನುಭವ ಅಂತ ಕರಿತೀವಿ. ಯಾವುದು? ಪ್ರತ್ಯಕ್ಷಾನುಭವ ಅಂತೇಳಿ. ನೆಕ್ಸ್ಟ್, ಮೂರನೇ ಪ್ರಶ್ನೆ, 12ನೇ ತರಗತಿಯಲ್ಲಿ ಉತ್ತೀರ್ಣರಾದಂತಹ ಎಷ್ಟು ಜನ? 5 ಜನ ಸಹಪಾಠಿಗಳು 5 ಜನ ಇದ್ದಾರೆ. 15 ವರ್ಷಗಳ ನಂತರ ರಾಜು ಏನಾಗ್ತಾನ್ರಿ? ಗಡಿಯಾರ ಸರಿಪಡಿಸುವಂತಹ ತಂತ್ರಜ್ಞನಾಗಿ ರಾಜು ಏನಾಗ್ತಾನ? ಗಡಿಯಾರ ರಿಪೇರಿ ಮಾಡುವನು. ರವಿ ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾನ. ಅರ್ಜುನ ಸಂಗೀತಗಾರನಾಗಿ ಸಂಗೀತ ನಿರ್ದೇಶಕನಾಗ್ತಾನ. ನಂತರ ರಚನಾ ಏನಾಗ್ತಾಳ ಅಂದ್ರೆ ವೈದ್ಯಯಾಗಿ, ಡಾಕ್ಟರ್ ಆಗಿ. ನಂತರ ಗೀತಾ ಅನ್ನಕ್ಕೆ ಶಿಕ್ಷಕಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಪ್ರಸಿದ್ಧಿ ಹೊಂದಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಮತ್ತು ಪ್ರಸಿದ್ಧಿಯನ್ನು ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ರವಿಯ ಯಶಸ್ಸಿಗೆ ಕಾರಣವಾದಂತಹ ಅಭಿಕ್ಷಮತೆ ಯಾವುದು? ಹಾಗಾದ್ರೆ ರವಿ ಏನ್ ಮಾಡ್ತಿದ್ದಾನೆ ರೀ? ರವಿ ಕಾರ್ ಮೆಕ್ಯಾನಿಕ್ ಆಗಿದ್ದಾನೆ. ಏನಾಗಿದ್ದಾನೆ ರವಿ? ಕಾರ್ ಮೆಕ್ಯಾನಿಕ್ ಆಗಿದ್ದಾನೆ. ಕಾರ್ ಮೆಕ್ಯಾನಿಕ್ ಅಂತಂದ್ರೆ ಉತ್ತರ ಏನಾಗ್ಬೋದ್ರಿ? ಯಾವುದು? ಯಂತ್ರವಿದ್ಯಾ ಅಭಿಕ್ಷಮತೆ ಅಂತ ಹೇಳಿ. ಯಾಕಂದ್ರೆ ಯಂತ್ರಗಳನ್ನು ಜೋಡಿಸುವಂತಹ, ಸರಿಪಡಿಸುವಂತಹ, ಗುಣಪಡಿಸುವಂತಹ ಅಥವಾ ಬದಲಿಸುವಂತಹ ತಂತ್ರಜ್ಞಾನಾಗಿ ಕಾರ್ಯ ಮಾಡ್ತಾ ಇರೋದ್ರಿಂದ, ಮೆಕ್ಯಾನಿಕ್ನಾಗಿ ಕಾರ್ಯ ಮಾಡ್ತಾ ಇರೋದ್ರಿಂದ ಯಂತ್ರವಿದ್ಯಾ ಅಭಿಕ್ಷಮತೆ ಅಂತ ಕರಿತೀವಿ. ನಂತರ 4ನೇ ಪ್ರಶ್ನೆ, ಬುದ್ಧಿಶಕ್ತಿ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಹೇಳಿ. ಬಹಳಷ್ಟು ಈಸಿ ಆಗಿದೆ. ಏನ್ರಿ? ಆಲ್ಫ್ರೆಡ್ ಬೀನೆ ಅಂತೇಳಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಲ್ಫ್ರೆಡ್ ಬೀನೆ ಅಂತೇಳಿ. ನಂತರ ಏನೇನು? ಬದಲಾಗುತ್ತಿರುವ ಪರಿಸರಕ್ಕೆ ಸರಿ ಹೊಂದುವಂತೆ ವರ್ತನೆಯನ್ನು ಹೊಂದಿಕೊಳ್ಳುವಂತಹ, ಅಂದ್ರೆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ವರ್ತನೆಯನ್ನು ನಾವೇನಂತ ಕರಿತೀವಿ? ಇಲ್ಲಿ ಸಮಾಯೋಜನೆ ಅಂತ ಕರಿತೀವಿ. ಯಾವ್ದ್ರಿ? ಸಮಾಯೋಜನೆ. ಯಾವುದಕ್ಕೆ? ಬದಲಾಗುತ್ತಿರುವಂತಹ ಪರಿಸರಕ್ಕೆ ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಕ್ರಿಯೆಗೆ ಕರಿತೀವಿ ಸಮಾಯೋಜನೆ ಅಂತ ಕರಿತೀವಿ. ಸರಿ? ಇದು ಪ್ರಶ್ನೆಗಳು ಬಹು ಆಯ್ಕೆ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 2 ನಲ್ಲಿ ಏನಾಗಿದೆ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಕೊಟ್ಟಿರುವಂತಹ ಉತ್ತರಗಳೊಂದಿಗೆ, ಅಂದ್ರೆ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರದೊಂದಿಗೆ ಬರೆಯಿರಿ ಅಂತೇಳಿ. ಒಂದೇದು ನೋಡ್ರೆ, ಎರಡನೇದು ಸೃಜನಾತ್ಮಕ ಚಿಂತನೆಯಲ್ಲಿ ಸಮಸ್ಯೆಗೆ ಪರಿಹಾರ ತಟ್ಟನೆ ಹೊಳೆಯುವುದಕ್ಕೆ ಡ್ಯಾಶ್ ಎನ್ನುತ್ತೇವೆ. ಯಾವ್ದ್ರಿ? ಸೃಜನಾತ್ಮಕ ಚಿಂತನೆಯಲ್ಲಿ ಒಂದು ವಿಚಾರ ತಟ್ಟನೆ ಹೊಳೆಯಿತು ಅಂತಂದ್ರೆ, ಅಂದ್ರೆ ಆನ್ ದಿ ಸ್ಪಾಟ್ ಆಯಿತು ಅಂತಂದ್ರೆ ಅದಕ್ಕೆ ಏನಂತ ಕರಿತೇವೆ? ಯಾವ್ದ್ರಿ? ಅಂತಸ್ಫುರಣೆ. ಯಾವ ಸ್ಫುರಣೆ? ಅಂತಸ್ಫುರಣೆ. ಅಂತಸ್ಫುರಣೆ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, ಬುದ್ಧಿಮಂತನ ತಂತ್ರವನ್ನು ರೂಪಿಸಿದವರು ಇಲ್ಲಿ ಯಾರಿದ್ದಾರೆ? ಕೊಟ್ಟಿರುವಂತಹ ಆನ್ಸರ್ನಲ್ಲಿ ಆಸ್ಬಾರ್ನ್, ಅಭಿಕ್ಷಮತೆ, ಉಳಿದವರು ಯಾರ ಹೆಸರು ಇಲ್ಲ, ಒಂದೇ ಹೆಸರಿದೆ. ಹೀಗಾಗಿ ವ್ಯಕ್ತಿ ಹೆಸರು ಬರೀಬೇಕು. ಯಾವ್ದ್ರಿ? ಆಸ್ಬಾರ್ನ್ ಅಂತ ಹೇಳಿ. ಈಸಿಯಾಗಿ ಗುರುತಿಸಬಹುದು ನಾವು, ಯಾಕಂದ್ರೆ ವ್ಯಕ್ತಿ ಹೆಸರು ಕೇಳಿದಾರೆ ಇಲ್ಲಿ. ಯಾಕ? ಬುದ್ಧಿಮಂತನ ತಂತ್ರವನ್ನು ರೂಪಿಸಿದವರು ಅಂದ್ರೆ ಒಬ್ಬನೇ ಹೆಸರಿದೆ. ಆಸ್ಬಾರ್ನ್ ಅಂತೇಳಿ. ಇನ್ನು ವ್ಯಕ್ತಿಯ ಭಾವಿ ಸಾಮರ್ಥ್ಯವನ್ನು ಸೂಚಿಸುವಂತಹ ಪದ ಯಾವ್ದೈತ್ರಿ? ವ್ಯಕ್ತಿಯ ಭಾವಿ ಸಾಮರ್ಥ್ಯವನ್ನು ಸೂಚಿಸುವಂತಹ ಪ್ರಸಕ್ತ ಸ್ಥಿತಿಗೆ ಏನಂತ ಕರಿತೇವೆ? ಅಭಿಕ್ಷಮತೆ. ಯಾವುದು? ಅಭಿಕ್ಷಮತೆ. ನೆಕ್ಸ್ಟ್, ಆಕ್ರಮಣಕಾರಿ ರಚನಾ ತಂತ್ರಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಇಲ್ಲಿ 3 ಅಂಕ ಅದು ಇವು. ಯಾವ್ದ್ರಿ?
ಅಂತಸ್ಫುರಣೆ ಆಗಿದೆ, ಆಸ್ಫೋಟನ ಆಗಿದೆ, ಅಭಿಷ್ಮತೆ. ಉಳಿದಿದ್ದೇನ್ರಿ 3. ಅಂದ್ರೆ ಇಲ್ಲಿ ಸ್ಥಾನ ಬದಲಿ ತಂತ್ರ ಉಳಿದಿದ್ದು ಯಾವುದು? ಸ್ಥಾನ ಬದಲಿ ತಂತ್ರ. ಸ್ಥಾನ ಬದಲಿ ತಂತ್ರ ಯಾವುದಕ್ಕೆ ಉದಾಹರಣೆ? ಆಕ್ರಮಣಕಾರಿ ರಕ್ಷಣಾ ತಂತ್ರಕ್ಕೆ. ನೆಕ್ಸ್ಟ್ 10ನೇದು ಉಳಿದಿದ್ದು ಮಾನಸಿಕ, ಭಾವನಾತ್ಮಕ ಮತ್ತು ನರಮಂಡಲದ ಅಸ್ಥಿರ ಸ್ಥಿತಿಗೆ ಏನಂತ ಕರಿತೀವಿ? ಉಳಿದಿದ್ದಾವ್ರಿ ಉದ್ವೇಗ. ಯಾವುದು? ಉದ್ವೇಗ. ಸೊ ಹಾಗಾಗಿ ಇವು ಏನದು ಇದರಲ್ಲೇ ಇದು ಪ್ರಶ್ನೆ ಆಗೋದ್ರಿಂದ 10 ಪ್ರಶ್ನೆಗೆ 10ಕ್ಕೆ 10 ಅಂಕಗಳು ಅಂತ ಹೇಳಿ ಇಲ್ಲಿ ಕೂಡ ಮಿಸ್ ಆಗಿದೆ ಬರೆಯೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 3 ಏನಿದೆ ರೀ? ಸೊ ಹೊಂದಿಸಿ ಬರೆ ಅಂತ ಹೇಳಿ. ಯಾವ್ದ್ರಿ? ಕ್ವಶನ್ ನಂಬರ್ 3 ಹೊಂದಿಸಿ ಬರೆ. ಸೊ ಇಷ್ಟು ನೋಡ್ರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ 3ನೇ ಪ್ರಶ್ನೆ. ಸೊ ಹೊಂದಿಸಿ ಬರೆಯಿರಿ ಅಂತೇಳಿ. ಸೊ ಇಲ್ಲಿ ಕೊಟ್ಟಿರುವಂತಹ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ದಲ್ಲಿರುವಂತಹ ಅಂಶಗಳನ್ನು ನೋಡೋಣ. ಸೊ ಒಂದೇದು ಇಂದ್ರಿಯ ಜನ್ಯಕ್ರಿಯೆ ಅಂತೇಳಿ. ಯಾವುದಾಗ್ತದೆ ಇಂದ್ರಿಯ ಜನ್ಯಕ್ರಿಯೆಯಲ್ಲಿ? ಸೊ ಪಿಟ್ಯೂಟರಿ, ಸಂವೇಗಾತ್ಮಕ ಬುದ್ಧಿಶಕ್ತಿ, ಸಂವೇದನೆಯ ಲಕ್ಷಣ, ಸೃಜನಶೀಲತೆ, ಪೋಷಣಾಕ್ರಮ ಮತ್ತು ಮುಖವಾಡ. ಎಲ್ಲಿ ಬರ್ತದೆ ಇಂದ್ರಿಯ ಜನ್ಯಕ್ರಿಯೆ ಅಂದ್ರೆ ಯಾವ್ದ್ರಿ? ಸೊ ಯಾವ್ದಕ್ಕೆ? ಸಿ. ಯಾಕಂದ್ರೆ ಸಂವೇದನೆಯ ಒಂದು ಲಕ್ಷಣ. ಸಂವೇದನೆಯ ಇಂದ್ರಿಯ ಜನ್ಯವಾದ್ರೆ ಪ್ರತ್ಯಕ್ಷ ಅನುಭವ ಅಂತೇಳಿ ಬರ್ತಲ್ಲ, ಮನೋಜನ್ಯ ಅಂತೇಳಿ. ಹಾಗೆ ನೆಕ್ಸ್ಟ್ ನಾಯಕ ಗ್ರಂಥಿ ಅಂತೇಳಿ. ಗ್ರಂಥಿ ಹೆಸರಿದೆ ಯಾವುದು? ನಾಯಕ ಗ್ರಂಥಿ ಅಂತೇಳಿ. ಸೊ ಪಿಟ್ಯೂಟರಿ ಗ್ರಂಥಿ. ಯಾವುದು? ಎ ಪಿಟ್ಯೂಟರಿ ಗ್ರಂಥಿ. ಇನ್ನ ಪರ್ಸೋನಾ ಪದದ ಅರ್ಥ ಈಗಾಗಲೇ ಗೊತ್ತಿದೆ. ಪರ್ಸೋನಾ ಅಂತಂದ್ರೆ ಸೊ ಏನ್ರಿ? ಪರ್ಸೋನಾ ಅಂದ್ರೆ ಸೊ ಮುಖವಾಡ ಅಂತೇಳಿ, ಸರಿನಾ? ನೆಕ್ಸ್ಟ್ ಸ್ವಯಂ ಅರಿವು ಅಂತೇಳಿ. ಯಾವ್ದ್ರಲ್ಲಿ ಬರ್ತೈತಿ ಸ್ವಯಂ ಅರಿವು? ಯಾವ್ದ್ರಿ? ಸ್ವಯಂ ಅರಿವುದು ಬಿ. ಯಾಕಂದ್ರೆ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಒಂದು ಮೂಲ ಘಟಕ ಅಂತ ಹೇಳಿ. ನೆಕ್ಸ್ಟ್ ಉಳಿದಿರುವುದು ಬುದ್ಧಿಮಂತನ ಅಂತ ಹೇಳಿ. ಬುದ್ಧಿಮಂತನ ಏನಿದೆ? ಸೃಜನಶೀಲತೆಯನ್ನು ಪೋಷಿಸುವಂತಹ ಒಂದು ಕ್ರಮ ಅಂತ ಹೇಳಿ. ಹಾಗಾಗಿ ಸೊ ಹೊಂದಿಸಿ ಬರೆಯುವಂತಹ ರೀತಿಯಲ್ಲಿ ಅಂದ್ರೆ ಇಲ್ಲಿ ಯಾವ್ದ್ರಿ? ಮನೆದು ಸೊ 1 2 ನಾಯಕ ಗ್ರಂಥಿ, ನೆಕ್ಸ್ಟ್ 3 ಪರ್ಸೋನಾ, 4 ಸ್ವಯಂ ಅರಿವು, ನೆಕ್ಸ್ಟ್ 5. ಸರಿನಾ? ನೆಕ್ಸ್ಟ್ ಇನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಸೊ ಒಂದೇದು ಸಂವೇದನೆ ಎಂದರೇನು ಅಂತೇಳಿ. ಯಾವುದು? ಸಂವೇದನೆ ಎಂದರೇನು ಅಂತೇಳಿ ಡೆಫಿನೇಷನ್ಸ್ ಏನಿದೆ ರೀ? ಹೊರ ಜಗತ್ತಿನ ಮಾಹಿತಿಯನ್ನು ದೇಹ ಮತ್ತು ಮೆದುಳಿಗೆ, ಯಾವುದು? ದೇಹ ಮತ್ತು ಮೆದುಳಿಗೆ ನುಸುಳಿಸುವ ಅಗೋಚರವಾದಂತಹ ಒಂದು ಪ್ರಕ್ರಿಯೆಗೆ ನಾವು ಕರಿತೀವಿ ಸಂವೇದನೆ ಅಂತ. ಇನ್ನೊಂದ್ಸಲ ನೋಡ್ರಿ, ಹೊರ ಜಗತ್ತಿನ ಮಾಹಿತಿಯನ್ನು ದೇಹ ಮತ್ತು ಮೆದುಳಿಗೆ ತಲುಪಿಸುವಂತಹ ಅಗೋಚರ ಪ್ರಕ್ರಿಯೆಗೆ ನಾವು ಕರಿತೀವಿ ಸಂವೇದನೆ ಅಂತ ಕರಿತೀವಿ. ನೆಕ್ಸ್ಟ್ ಭಾವರೂಪಣ ಅಂದ್ರೆ ಏನು ಅಂತ. ಭಾವರೂಪಣ ಅಂದ್ರೆ ಪ್ರತ್ಯಕ್ಷಾನುಭವದಿಂದ ಪಡೆದ ದೃಶ್ಯವನ್ನು, ಒಮ್ಮೆ ಪ್ರತ್ಯಕ್ಷಾನುಭವದಿಂದ ಪಡೆದ ದೃಶ್ಯವನ್ನು ಪುನಃ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದೇ ಯಾವುದ್ರಿ? ಭಾವರೂಪಣ. ಅಂದ್ರೆ ಒಮ್ಮೆ ಪ್ರತ್ಯಕ್ಷ ಅನುಭವದಿಂದ ಪಡೆದ ದೃಶ್ಯವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದೇ ಭಾವರೂಪಣ. ಇನ್ನು ವೈಯಕ್ತಿಕ ಭಿನ್ನತೆ ಅಂದ್ರೆ ಏನು ಅಂತ. ವೈಯಕ್ತಿಕ ಭಿನ್ನತೆ ಅಂದ್ರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರುವಂತೆ ತೋರುವಂತಹ ವ್ಯತ್ಯಾಸಗಳನ್ನೇ ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ನೆಕ್ಸ್ಟ್ ಅಭಿಕ್ಷಮತೆ. ಅಭಿಕ್ಷಮತೆ ಅಂದ್ರೆ ವ್ಯಕ್ತಿಯ ಭಾವಿ ಸಾಮರ್ಥ್ಯವನ್ನು ಸೂಚಿಸುವಂತಹ ಪ್ರಸಕ್ತ ಸ್ಥಿತಿಗೆ ನಾವೇನು ಕರಿತೀವಿ? ಅಭಿಕ್ಷಮತೆ ಅಂತೇಳಿ. ಅಂದ್ರೆ ವ್ಯಕ್ತಿಯ ಭಾವಿ ಸಾಮರ್ಥ್ಯವನ್ನು ಸೂಚಿಸುವ ಪ್ರಸಕ್ತ ಸ್ಥಿತಿಗೆ ಅಭಿಕ್ಷಮತೆ. ಇನ್ನು ನೆಕ್ಸ್ಟ್ ಮಾನಸಿಕ ಘರ್ಷಣೆ ಎಂದರೇನು? ಮಾನಸಿಕ ಘರ್ಷಣೆ ಅಂದ್ರೆ ವ್ಯಕ್ತಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪರವಾದಂತಹ ಅಥವಾ ವಿರೋಧವಾದಂತಹ ಬಯಕೆಗಳು ಉದ್ಭವಿಸಿದ್ದು ಅವೆರಡು ಏಕಕಾಲದಲ್ಲಿ ಇರದೇ ಇರುವಂತಹ ಒಂದು ಸ್ಥಿತಿಯನ್ನು ನಾವೇನು ಕರಿತೀವಿ? ಮಾನಸಿಕ ಘರ್ಷಣೆ ಅಂತೇಳಿ. ಇನ್ನೊಂದ್ಸಲ ನೋಡ್ರಿ. ಸೊ ವ್ಯಕ್ತಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪರ ಅಥವಾ ವಿರೋಧದ ಬಯಕೆಗಳು ಉದ್ಭವಿಸಿದ್ದು ಅವೆರಡು ಏಕಕಾಲಕ್ಕೆ ಈಡೇರದ ಮಾನಸಿಕ ಸ್ಥಿತಿನೇ ನಾವು ಕರಿತೀವಿ ಸೊ ಮಾನಸಿಕ ಘರ್ಷಣೆ ಅಂತೇಳಿ. ಸೊ ಹಾಗಾಗಿ ಒಂದಿಷ್ಟು ಬರೆ ಮತ್ತೇನೈತ್ರಿ? ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಏನಾಗಿದೆ? 2 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳನ್ನು ಏನು ಮಾಡೋಣ? ಸೊ ನೋಡೋಣ. ಸೊ ಬರೆದುಕೊಳ್ಳಿ. ಹಾಂ, 2 ಅಂಕದ ಪ್ರಶ್ನೆಗಳು. ಕ್ವಶನ್ ನಂಬರ್ 5 2 ಅಂಕದ ಪ್ರಶ್ನೆಗಳು. ಸೊ ಒಂದೇನೇನಿದೆ ನೋಡ್ರಿ. ಸೊ ಪ್ರತ್ಯಕ್ಷಾನುಭವದ 2 ಲಕ್ಷಣಗಳನ್ನು ಬರೆಯಿರಿ ಅಂತ. ಪ್ರತ್ಯಕ್ಷಾನುಭವದ 2 ಲಕ್ಷಣಗಳು.
ಸೊ ಈ ಉತ್ತರದಲ್ಲಿ ಒಂದನೇದು ಪ್ರತ್ಯಕ್ಷಾನುಭವವು ಒಂದು ಪ್ರಕ್ರಿಯೆಯಾಗಿದೆ. 2 ಪ್ರತ್ಯಕ್ಷಾನುಭವವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತೆ ಪ್ರತ್ಯಕ್ಷಾನುಭವವು ಸಂವೇದನೆಗಳನ್ನು ಒಳಗೊಂಡಿದೆ ಅಂತೇಳಿ. ಯಾವುದು? ಸೊ ಪ್ರತ್ಯಕ್ಷಾನುಭವ ಒಂದು ಪ್ರಕ್ರಿಯೆಯಾಗಿದೆ, ಪ್ರತ್ಯಕ್ಷಾನುಭವವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ, ಹಾಗೆ ಪ್ರತ್ಯಕ್ಷಾನುಭವ ಸಂವೇದನೆಗಳನ್ನು ಒಳಗೊಂಡಿದೆ ಅಂತೇಳಿ. ನೆಕ್ಸ್ಟ್ ವಿವೇಚನೆಯ 2 ವಿಧಗಳು ಅಂತೇಳಿ. ವಿವೇಚನೆಯಲ್ಲಿ ಇರುವಂತಹ 2 ವಿಧಗಳು, ಒಂದು ದೈನಂದಿನ ವಿವೇಚನೆ, ಇನ್ನೊಂದು ಯಾವ್ದ್ರಿ ಔಪಚಾರಿಕ ವಿವೇಚನೆ ಅಂತೇಳಿ. ಇನ್ನು 19ನೇ ಪ್ರಶ್ನೆ ನೋಡ್ರಿ ಏನಿದೆ. ಸೊ 8 ವರ್ಷದ ಗೀತಾಳ ಮಾನಸಿಕ ವಯಸ್ಸು ಎಷ್ಟಿದೆ ರೀ? 10 ವರ್ಷ ಇದೆ. ಮೆಂಟಲ್ ಏಜ್ 10 ವರ್ಷ, ನಂತರ ದೈಹಿಕ ವಯಸ್ಸು 8 ವರ್ಷ ಇದೆ, ನಂತರ ಅವಳ ಬುದ್ಧಿಲಬ್ಧ ಕಂಡಿಡಿ ಅಂತೇಳಿ. ಸೊ ಏನಿದೆ ರೀ? ಮಾನಸಿಕ ವಯಸ್ಸು 10 ವರ್ಷ, ದೈಹಿಕ ವಯಸ್ಸು 8 ವರ್ಷ, ಬುದ್ಧಿಲಬ್ಧ. ಸೂತ್ರ ಏನಿದೆ? ಬುದ್ಧಿಲಬ್ಧ = ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಅಂದ್ರೆ MA ಡಿವೈಡೆಡ್ ಬೈ CA ಇಂಟು 100. ಸೊ ಅವಾಗ ಏನಾಗ್ತೈತಿ? 10 ಮಾನಸಿಕ ವಯಸ್ಸು 10 ವರ್ಷ, ದೈಹಿಕ ವಯಸ್ಸು 8 ವರ್ಷ ಇಂಟು 100 ಮಾಡಿದ್ರೆ ಸೊ 2 4 8 2 5 10. ಯಾವುದು? 2 4 8 2 5 10. ನೆಕ್ಸ್ಟ್ 4 1 4 25 25 5 125. ಹಾಗಾಗಿ ಸೊ ಬುದ್ಧಿಲಬ್ಧ ಎಷ್ಟೈತ್ರಿ? 125. ನೆಕ್ಸ್ಟ್ ಸಮೂಹ ಮಾಧ್ಯಮ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತೇಳಿ. ಸಮೂಹ ಮಾಧ್ಯಮ ಎಂದರೇನು? ಒಂದು ಉದಾಹರಣೆ ಅಂತಂದ್ರೆ ಯಾವುದೇ ಒಂದು ಸಂದೇಶವನ್ನು ಜಗತ್ತಿನಾದ್ಯಂತ ಏಕಕಾಲದಲ್ಲಿ ಪ್ರಸಾರ ಮಾಡುವಂತಹ, ಅಸಂಖ್ಯಾತ ಜನರಿಗೆ ಪ್ರಸಾರ ಮಾಡುವಂತಹ ತಾಂತ್ರಿಕ ಮಾಧ್ಯಮಗಳನ್ನೇ ಇದು ಮೇನ್. ಯಾವ್ದ್ರಿ? ಸೊ ತಾಂತ್ರಿಕ ಮಾಧ್ಯಮಗಳನ್ನೇ ನಾವೇನಂತ ಕರಿತೀವಿ? ಸಮೂಹ ಮಾಧ್ಯಮಗಳು ಅಂತ ಹೇಳಿ. ಉದಾಹರಣೆಗಾಗಿ ಸೊ ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಆಗಿರ್ಬೋದು, ಸಮೂಹ ಮಾಧ್ಯಮ. ನೆಕ್ಸ್ಟ್ ಅಭಿಕ್ಷಮತೆಯ 2 ವಿಧಗಳನ್ನು ಹೆಸರಿಸಿ ಅಂತೇಳಿ. ಅಭಿಕ್ಷಮತೆಯ 2 ವಿಧಗಳು ಎಷ್ಟಿದಾವ್ರಿ? ಒಟ್ಟು 5 ಇದಾವ. ಯಾವುದಾದ್ರೂ 2 ಅಥವಾ ನಾ ಏನು ಮಾಡಿದ್ದೆ 3 ಬರ್ತಿದ್ದೆ. ಅಂದ್ರೆ ಇಂದ್ರಿಯ ಸಂಬಂಧಿತ ಅಭಿಕ್ಷಮತೆ, 2ನೇದು ಕಲಾತ್ಮಕ ಅಭಿಕ್ಷಮತೆ, 3ನೇದು ವೃತ್ತಿ ಅಭಿಕ್ಷಮತೆ, 4ನೇದು ವಿದ್ಯಾ ಅಭಿಕ್ಷಮತೆ ಅಂತೇಳಿ. ಸೊ ಹೀಗೆ 5 ಅಭಿಕ್ಷಮತೆಗಳು ಇದಾವೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಸೊ ಕ್ವಶನ್ ನಂಬರ್ 6 ನಲ್ಲಿ 5 ಅಂಕದ ಪ್ರಶ್ನೆಗಳು ಬೇಕಾದ 2ಕ್ಕೆ ಬರೀರಿ ಅಂತೇಳಿ. ಅಂದ್ರೆ 5 ಮಾರ್ಕ್ಸಿಂದ 2 ಬರೀಬೇಕು. ಏನು ಬಹಳ ಈಸಿ ಆಗಿರುವಂತಹ ಪ್ರಶ್ನೆ ಅಂತಂದ್ರೆ ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವ ನಡುವಿನ ವ್ಯತ್ಯಾಸಗಳು ಬರೀಬೇಕು. ಯಾವ್ದ್ರಿ? ಸಂವೇದನೆ ಮತ್ತು ಪ್ರತ್ಯಕ್ಷಾನುಭವಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕು. ನೆಕ್ಸ್ಟ್ 23ನೇದು ಬುದ್ಧಿಶಕ್ತಿ ಪರೀಕ್ಷೆಗಳ ಉಪಯೋಗಗಳನ್ನು ಬರೆಯಿರಿ ಅಂತೇಳಿ. ಯಾವ್ದ್ರಿ? ಬುದ್ಧಿಶಕ್ತಿ ಪರೀಕ್ಷೆಗಳ ಉಪಯೋಗಗಳನ್ನು ಬರೆಯಿರಿ. ನೆಕ್ಸ್ಟ್ 24ನೇದು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಕುಟುಂಬದ ಪಾತ್ರವನ್ನು ವಿವರಿಸಿ ಅಂತೇಳಿ. ಯಾವ್ದ್ರಿ? ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಕುಟುಂಬದ ಪಾತ್ರವನ್ನು ವಿವರಿಸಿ ಅಂತೇಳಿ. ಹೀಗಾಗಿ ಈ ಪ್ರಶ್ನೆ ಪತ್ರಿಕೆಯು ಕೂಡ 40 ಅಂಕದ ಪ್ರಶ್ನೆಗಳಾಗಿದೆ. ಸೊ ಇದರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬದಲಾವಣೆ ಮಾಡ್ತಾರೆ. ಅಂದ್ರೆ 10 ಅಂಕದ ಪ್ರಶ್ನೆಗಳನ್ನು ಕೊಡ್ಲೇಬೇಕಾಗಿತ್ತಲ್ಲ ಅಂತೇಳಿ. ಕೊಡ್ಬೋದು, ಯಾಕಂದ್ರೆ ಸೆಕೆಂಡ್ ಇಯರ್ ನಲ್ಲಿ ಏನಾಗಿದೆ 2ನೇ ಚಾಪ್ಟರ್ ಮತ್ತು 3ನೇ ಚಾಪ್ಟರ್ಗೆ ಏನಾಗಿದೆ ಅಂದ್ರೆ 10 ಅಂಕದ ಪ್ರಶ್ನೆಗಳು ಅಲ್ಲಿ ಬರ್ತಾವ. ಆದ್ರೆ ಇಲ್ಲಿ ಏನಂತಂದ್ರೆ 1 ಅಂಕದ ಪ್ರಶ್ನೆಗಳನ್ನು ಕಡಿಮೆ ಮಾಡಿ ಇಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಕೊಡಬಹುದು. ಅವರವರ ಕ್ವಶನ್ ಪೇಪರ್ ತೆಗೆಯುವಂತಹ ವಿಧದ ಮೇಲೆ ಅವಲಂಬಿತ ಆಗಿದೆ. ಆದರೆ ನಾನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದೀನಿ ಅಂದರೆ 5 ಅಂಕಗಳ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ. 10 ಅಂಕದ ಪ್ರಶ್ನೆಗಳನ್ನು ಮತ್ತೆ ನಾನು ಕ್ಲಾಸ್ನಲ್ಲಿ ಅಥವಾ ಅವರ ಕಿರು ಪರೀಕ್ಷೆಯನ್ನು ತೆಗೆದುಕೊಡುವಂಥ ಸಂದರ್ಭದಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಮಗೆ ಸರಿ ಅನಿಸಿದ್ರೆ ಅಂದರೆ ಈ ಕ್ವಶನ್ ಪೇಪರನ್ನು ಸರಿಯಾದಂಥ ಅವಲೋಕನ ಮಾಡಿ ಒಳ್ಳೆ ಅಂಕಗಳನ್ನು ಕೂಡ ಗಳಿಸ್ತೀರಿ ಅಂತ ಹೇಳಿ ಆಶೆ ಮಾಡ್ತಾ, ಸೊ ಇದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ದರೆ ತಾವು ಮೆಸೇಜ್ ಮಾಡೋದ್ರ ಮುಖಾಂತರ, ಕಮೆಂಟ್ ಮಾಡೋದ್ರ ಮುಖಾಂತರ ಸೊ ತಿಳಿಸಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು.